ಮಾರ್ತಾಂಡ ಹಸ್ತಿನಾವತಿಯ ರತ್ನ ಸಿಂಹಾಸನಾಧೀಶ ಗಾಂಧಾರಿ ತನಯ ಧೃತರಾಷ್ಟ್ರ ಕುವರ ಕುರು ಸಾರ್ವಭೌಮ ದುರ್ಯೋಧನ ಸಾರ್ವಭೌಮ ಬಹುಪರ 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 ಚಂದ್ರವಂಶದ ಕೀರ್ತಿ ಪತಾಕೆಯನ್ನು ಆರಿಸಿ ಕೇಂದ್ರವಂಶದೊಬ್ಬನಾದ ಧೃತರಾಷ್ಟ್ರ ಗಾಂಧಾರಿ ಜ್ಯೇಷ್ಠ ಪುತ್ರನಾಗಿ ಈ ಹಸ್ತಿನಾವತಿ ರತ್ನ ಸಿಂಹಾಸನಾಧಿಪತಿಯಾಗಿ ಸತ್ಪಡೆ ಕುಳಿತ ಸತ್ಫಲಾಂಚನ ಕೀಟವನ್ನು ಧರಿಸಿ ಓರ್ಗಡಿಯು ದಿಗ್ವಿಜಯ ಧಿಕ್ಕರಿಸಿ ಬೋರ್ಗಡಿಯುವ ಬಿಡುಗಾಳಿಗೆ ಬಿಚ್ಚದೆ ಕನಕರತ್ನಾಭರಣದಿಂದ ಅಲಂಕೃತವಾದ ಈ ಪ್ರಜ್ವಲಿಸುತ್ತ ಪ್ರತಾಪ ಸಿಂಹ ಚತುರ್ದಶ ಬ್ರಹ್ಮಾಂಡವನು ಮೆಟ್ಟಿ ನಿಂತ ಮಹಾ ದೋರ್ದಂಡ ರಣ ಪ್ರಚಂಡ ಈ ಸೌಮ್ರಾದ ಸುಯೋಧನ ಕುರುವಂಶೋದ್ಧಾರಕ ದೃಷ್ಟಿ ಮಾತ್ರದಲ್ಲಿ ಎದುರಾಳಿಗಳ ಧಿಕ್ಕರಿಸಬಲ್ಲ ಭಾರ್ಗವ ವಿಜಯ ಪಿತಾಮಹ ಗೌಡರಿಗೆ ನಮೋ ನಮಃ. ಗುರು ಪಾಂಡವರಿಗೆ ಛತ್ರಾಭ್ಯಾಸ ಕಳಿಸಿ ಕ್ಷತ್ರಿಯ ವಂಶ ಕೀರ್ತಿಯ ಪತಾಕೆಯನ್ನು ಉತ್ತಂಗೇರಿಸಲು ಮಾರ್ಗದರ್ಶಕವಾದ ಗುರು ಆಚಾರ್ಯ ದ್ರೋಣರಿಗೆ ನಮೋ ನಮಃ. ಬಂಡ ಭೀಮನ ಗುಂಡಿಗೆ ಬಿಸಿರಕ್ತ ಸೀಳಿ ಬಿಸಿ ರಕ್ತವನ್ನು ಪಾನ ಮಾಡಲು ತವಕೊಸುತ್ತಿರುವ ಈ ಕೌರವನ ಬೆನ್ನಿಗೆ ಬೆಂಗಾಲಾಗಿ ನಿಂತಿರುವ ತೃತೀಯ ಕೌರವ ಸಹೋದರ ದುಶ್ವಾಸನ ಎದುರು ಬಿದ್ದ ಎದುರಾಳಿಗಳ ಕುತ್ತಿಗೆನ ಸೀಳಿ ಎಸೆಲು ತವಕೊಸುತ್ತಿರುವ ಪ್ರಚಂಡ ವಾವ ಸೈನ್ಯವ ತನ್ನಲ್ಪ ಸಾಧನೆಗಳು ಅನುಭವ ಭಕ್ತಿಯಿಂದ ಯುದ್ಧ ಸನ್ನತ್ತನ್ನು ನನಗೆ ಸೂಕ್ತ ಸಲಹೆಯಿಟ್ಟು ಬೆನ್ನಿಗೆ ಬೆಂಗಾಲಾಗಿ ನಿಂತಿರುವ ಭಾವ ಶಕುನಿ ಸ್ನೇಹಕ್ಕೂ ಸಮರಕ್ಕೂ ಆಪ್ತನು ಅಂಗಾದೇಶ ಅರಸನು ಪ್ರಾಣ ಸ್ನೇಹಿತನಾದ ಕಲಿಕರ್ಣ ಗೋಮಾತ ಕ್ಷೀರ ಗೋಪಾಲ ಕದಕ ಸಾರ ಭಕ್ತ ಶಿರೋಮಣಿ ವಿದುರ ದುರ್ಯೋಧನ ಕುಶಲವೇ ನಿಮ್ಮೆಲ್ಲ ದಂಡುದಾಳಿಗಳಿಂದ ಕಂಗಳಿಸುವ ಈ ಸಾಮ್ರ ಸುಯೋಧನ
ಜೈ ಸಾರ್ವಭೌಮ, ಜೈ ಜೈ ಸಾರ್ವಭೌಮ. ತಾತ ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಕಾಡಿಂದ ಕಾಡಿಗೆ ವನವಾಸ ಅಜ್ಞಾತ ಮಾಡುತ್ತಿರುವ ಆ ದರಿದ್ರ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೊಡೆಂದು ಆ ಕೃಷ್ಣನನ್ನು ರಾಯಭಾರಿಯಾಗಿ ನನ್ನ ಕುರುಬೆ ಸಭೆ ಕಳಿಸಿರುವಂತೆ ನೋಡಿದ್ರ ಅವನ ಅಟ್ಟಹಾಸ. ತಾತ ತಾತ ಯುದ್ಧ ಯುದ್ಧಕ್ಕೆ ನನ್ನೀ ತೋಳ್ಗಳು ಸಿದ್ಧ. ತಾತ ನನ್ನ ಬಳಿ 11 ಅಕ್ಷರ ಸೈನ್ಯ ಇರುವುದು. ಅದರ ಹಿಡಿತಕ್ಕೆ ಸಿಕ್ಕಿದ ಓ ಪಾಂಡವರು ಮದಿಸಾನೆ ಕಾಲಿಗೆ ಬಾಳೆಹಣ್ಣು ಸಿಕ್ಕಿದಂಗೆ ಲಜ್ಜಿ ಗುಜ್ಜಾಗಿ ಹೋಗುವರು. ಇದರ ಬಗ್ಗೆ ಕಾಳಜಿ ವಹಿಸುವ ನಿಮ್ಮ ಮನಸ್ಸಿನ ಆಂತರ್ಯವೇನು ಗುರುವರ್ಯ? ಶಿವೋಧನ, ನ್ಯಾಯವಾಗಿ ಪಾಂಡವರು ಹಾಡಿದಂತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಬಂದರು. ಅವರು ರಾಜ್ಯವನ್ನು ಪಡೆಯಲು ಅರ್ಹರಲ್ಲ ಎಂದು ಹೇಳಿದರಲ್ಲ, ಇದು ಸರಿಯೇ ದುರ್ಯೋಧನ? ಅರ್ಹರಾಗಿರುವ ಸರಿ, ಕಳೆದುಕೊಂಡ ರಾಜ್ಯ ಪುನಃ ಬರುವುದೇ? ಇದರ ಬಗ್ಗೆ ಕಾಳಜಿಸುವ ನಿಮ್ಮ ಮನಸ್ಸಿನ ಆಂತರ್ಯ? ಶಿವೋಧನ, ಹೇಳುವೆನು ಕೇಳು.
ಮಾಡುವ ಮೂಲ ಪುರುಷರು ನಾವಾಗಿ ಇಂಥ ಅಧರ್ಮಕ್ಕೆ ಒಳಗಾಗಬಹುದೇ ಸುಯೋಧನ? ಅರ್ಹರಾಗಿರುವ ಸರಿ. ಸಹೋದರ ದುಶ್ಯಾಸನ, ಪಾಂಡವರನ್ನು ಅವಲಂಬಿಸಲು ನಮ್ಮಲ್ಲಿ ಸರಿಯಾದ ಕರ್ಮಾಪಕ ಯಾರು? ನಮ್ಮ ಈ ಅಂಗಾಧಿಪತಿ ಕರ್ಣನಿಲ್ಲವೇ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳು ಇರುವಲ್ಲಿ ಅವರ ಕಣ್ಮುಂದ ಬೆಳೆದ ನಮಗ್ಯಾಕೆ ಅಂತಹ ಸಾಮರ್ಥ್ಯ? ಕೃಷ್ಣನು ಬರುತ್ತಿರುವಂತೆ ನೆಟ್ಟಗೆ ನಮ್ಮ ಅರಮನೆಗೆ ಬಾರದೆ ಆ ದಾಸಿ ಪುತ್ರ ಎದುರಿನ ಮುರುಕು ಜೋಪಡಿಯನ್ನು ಆಶ್ರಯಿಸಿ ಬರುತ್ತಿರುವನಂತೆ ನೋಡಿದಿರ ಅವನ ಅಹಂಕಾರ. ಕೇಳಿದ್ರ ತಾತ, ಆ ದುರ್ಪದ ಗೋಪಾಲನು ನೆಟ್ಟಗೆ ನನ್ನ ಅರಮನೆಗೆ ಬಾರದೆ ಅವನ ಹುಟ್ಟು ಗುಣಸಾರವಾದ ಈ ದಾಸಿ ಪುತ್ರನ ಮುರುಕು ಜಾಪಡಿ ಆನರಿಸಿ ನನ್ನ ಕುರುಸಭೆ ಮಾಡುತ್ತಿರಂತೆ. ನೋಡಿದ್ರ ಅವನ ದುರಂಕಾರ. ದುರ್ಯೋಧನ, ಶ್ರೀ ಕೃಷ್ಣ ಪರಮಾತ್ಮನು ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಚಕ್ರವರ್ತಿಯಾದ ನಿನ್ನ ಬಳಿಗೆ ರಾಯಭಾರಿಯಾಗಿ ಬರುತ್ತಿರುವನಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಯಾರು ಮಾತನಾಡುತ್ತಿರುವುದು? ಇದರ ಏನ್ ಹೇಳಿದೆ? ಪಾಂಡವರೇ ಕೊಡಬೇಕಾದ ರಾಜ್ಯವನ್ನು ನಾನು ನಿನ್ನಿಂದ ತಿಳಿದುಕೊಳ್ಳಬೇಕು. ಸಾಕು, ಸುಮ್ಮನೆ ಕುಳಿತುಕೋ. ದುರ್ಯೋಧನ, ಛಲವಂತನಾದ ನಿನಗೆ ನ್ಯಾಯವು ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರೂ ಅಧೀನರೋ? ರೋಗಿಗೆ ಅಪತ್ಯ ರುಚಿಸುವಂತೆ ಪಥ್ಯವೆಂದಿಗೂ ರುಚಿಸುವುದಿಲ್ಲ. ನಿನಗೆ ಮರಣ ಕಾಲವು ಸನ್ನಿಹಿತವಾಗಿರುವುದರಿಂದಲೇ ನಿನ್ನ ಬುದ್ಧಿ ಈ ರೀತಿ ವಿಕಲ್ಪವಾಗಿರುವುದು. ವಿದುರ, ಪ್ರಕೃತನಾದ ಈ ಸಾರ್ವಭೌಮನಿಗೆ ದಾಸಿ ಪುತ್ರನ ಮಾತು ಅನವಶ್ಯಕ. ಸಹೋದರ ಪೂಜ್ಯನು ಇದೇನು ಸುಮ್ಮನೆ ಕುಳಿತರೆ ಬಾಯಿಗೆ ಬಂದಂತ ಬಡಿಸುತ್ತಿರುವ ಈ ದಾಸಿ ಪುತ್ರನನ್ನು ನನ್ನ ರಾಜ್ಯ ಸಮೇತ ಆಚೆಗೆ ನೋಡಿತು. ದಾಸಿ ಪುತ್ರ ವಿದುರ, ಬಾಯಿಗೆ ಬಂದಂತೆ ಮಾತನಾಡಿದರೆ ಮಾತನಾಡಲು ಇದೇನು ನಿನ್ನ ಮುರುಕು ಜೋಪಡಿಯಲ್ಲ. ಬಾಯಿಗೆ ಬಂದಂತೆ ಮಾತನಾಡಲು ಇದೇನು ನಿನ್ನ ಮುರುಕು ಜೋಪಡಿಯಲ್ಲ. ಬಾಯಿಗೆ ಬಂದಂತೆ ಮಾತನಾಡಿದರೆ ಅನರ್ಥವಾಗಿತ್ತು. ದುರ್ಯೋಧನ, ರಾಜ್ಯ ಮದದಿಂದ ಗರ್ಭಿತನಾಗಿರುವೆ. ಯೌವನ ಮದದಿಂದ ನಿನ್ನ ಕಿವಿಗಳು ಮುಚ್ಚುವಾಗಿವೆ. ನನ್ನ ಹಿತೋಪದೇಶವು ನಿನಗೆ ಕೇಳಿಸುವುದಿಲ್ಲ. ಆದರೆ ಈಗ ಒಂದು ಮಾತು,
ಆಚಾರ್ಯ ದ್ರೋಣಾಚಾರ್ಯರಿಗಿಂತಲೂ ಪಿತಾಮಹ ಭೀಷ್ಮನು ಹೇಳಿರೋಕ್ಕಿಂತಲೂ ಮತ್ತು ಶ್ರೀ ಕೃಷ್ಣ ಪರಮಾತ್ಮನು ಹೇಳಿರೋಕ್ಕಿಂತಲೂ ನಾನೇನು ಹೆಚ್ಚಿಗೆ ಹೇಳಲಾರೆ. ಆದರೆ ಈಗ ಒಂದು ಮಾತು, ಸಂಧಿಗೆ ಈಗ ಸುಸಮಯ, ಹಠದಿಂದ ಅದನ್ನು ಕಳೆದುಕೊಳ್ಳಬೇಡ. ಸುಖ ಸಂಪತ್ತುಗಳು ಶಾಶ್ವತವಲ್ಲ. ಸಕಲ ರಾಜ್ಯವನ್ನು ನೀನೇ ಅನುಭವಿಸು. ನಿನ್ನ ಇಚ್ಛೆ ಇಟ್ಟಷ್ಟು ಭೂಮಿಯನ್ನಾದರೂ ಪಾಂಡವರಿಗೆ ಕೊಡು. ಸಹೋದರ ಅಗ್ರಜ, ಪೂಜ್ಯನು ಇದೇನೆಂದು ಸುಮ್ಮನೆ ಕುಳಿತರೆ ಬಾಯಿಗೆ ಬಂದಂತ ಬಡಾಯಿಸಿರುವ ಈ ವಿದುರನನ್ನು ರಾಜಸಭೆಯಿಂದ ಆಚೆಗೆ ಜೋಡಿಸು. ದಾಸಿಪುತ್ರ, ಸುಮ್ಮನೆ ಸರಿ. ಬಾಯಿ ಬಂದಂತೆ ಮಾತನಾಡಿದರೆ ಅನರ್ಥವಾದೀತು. ದುರ್ಯೋಧನ, ನನ್ನನ್ನು ಸಭೆಯಿಂದ ತಳ್ಳಿಸುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಅವಿವೇಕಿ, ನೀನು ಅಯೋಗ್ಯನಾದರೂ ನನಗೆ ತಿಳಿದಿರುವ ನ್ಯಾಯ ನೀತಿಗಳನ್ನು ಹೇಳಿಯೇ ತಿರಬೇಕು. ಪಾಪಿ, ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರುದಾಡುತ್ತಿರುವಲ್ಲಿ ನಿನ್ನ ನಾಲಿಗೆಯು ಸೀಳಿ ಹೋಗಬಾರದೆ. ವಿದುರ, ಪಾಪಿ, ಹೇಳುವುದು ಕೇಳು. ಹಿಂದೆ ನೀನು ಒಡ್ಡೋಲಗದಲ್ಲಿ ದ್ರೌಪದಿಯ ಸೀರೆ ವಸ್ತ್ರಾಭರಣ ಮಾಡಿಸಿದ ಕಾಲದಲ್ಲಿ ಭೀಮಸೇನನು ತಾನು ಮಾಡಿದ್ದ ಪ್ರತಿಜ್ಞೆಯಂತೆ ತನ್ನ ಗದೆಯಿಂದ ನಿನ್ನ ತೊಡೆಯನ್ನು ಪ್ರಹರಿಸಿಕೊಳ್ಳುವಾಗ ಅದನ್ನು ತಡೆಯಬೇಕೆಂದೇ ರಕ್ಷಿಸಿಕೊಂಡಿದ್ದ ಈ ಬಿಲ್ಲನ್ನು ಈಗಲೇ ಮುರಿದು ಪ್ರಮೋದವಾಯಿತು ಸುಯೋಧನ, ಪ್ರಮೋದವಾಯಿತು. ವಿದುರ ನನ್ನ ಆಸಕ್ತಿಯನ್ನು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೇ ಇಲ್ಲ ಸುಯೋಧನ. ಬಿಡು ಕರ್ಣ, ಈ ವಿದುರನ ಕೊಟ್ಟ ಬದಲಿಗೆ ನೀನ್ಯಾಕೆ ಹೆದರುವೆ? ಕರ್ಣ, ದುರದೋಳ್ ಮೋಚನಸಿಲಮೊಂದರನಿಗೆ ಉಳಿದುತೆನೆಂತು ಶಪಥವನಾದು. ಕರ್ಣ, ಕುವೈರನ ಕುವನ ಮೆಚ್ಚಿಸಿ ಒಳಸಾಪವನಾಂತ ನಿನಗೆ ಸರಿ ಸಮರಾಲಿಯದೈ ಕರ್ಣ. ಬಿಡು ಕರ್ಣ, ಈ ವಿದುರನ ಗೊಡ್ಡ ಬೆದರಿಕೆ ನೀನೇ ಅದಕ್ಕೆ ಎದುರುವೆ. ಈ ವಿದುರನು ಎಂದಾದರೂ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವೆ. ಅಲ್ಪ ಬಿಲ್ಲಿಗೆ ನೀನ್ಯಾಕೆ ಹೆದರುವೆ? ಅಗ್ರಜ, ಕೃಷ್ಣನು ಬರುತ್ತಿರುವನನ್ನ, ಕೃಷ್ಣನು ಬರುತ್ತಿರುವನು. ಏನು ಪುರುಷೋತ್ತಮರು ಬರುತ್ತಿರುವರೆ? ಸಾಕು. ಯಾರು ಪುರುಷೋತ್ತಮ, ಯಾರಿಗೆ ಪುರುಷೋತ್ತಮ? ಈಗೆಲ್ಲರೂ ಕೇಳಿರಿ. ಓ ಕೃಷ್ಣನು ಬಂದಾಗ ಯಾರಾದರೂ ಎದುರು ನಿಂತು ನಮಸ್ಕರಿಸಿದರೆ ಈ ನನ್ನ ರಾಜ್ಯಸಭೆಯಿಂದ ಆಚೆಗೆ ಹೊಡೆದು ಎಚ್ಚರ. ಸಹೋದರ ದುಶ್ವಾಸನ, ಅಗ್ರಜ, ಎಲ್ಲಿ ಸೈನ್ಯಾಧಿಪತಿಯನ್ನು ಕೊಡು. ಇಗೋ ಓ ಸಿದ್ಧಪಡಿಸಿರುವೆನು. ಕೃಷ್ಣನು ಬಂದಾಗ ನಾನು ಅದನ್ನು ಕೊಡ್ತಿರುವರು.
ಹಿರಿಯರಾದ ಭೀಷ್ಮ ದ್ರೋಣಾದಿಗಳು ಎದ್ದು ಗೌರವಿಸುತ್ತಿರುವಾಗ ಈ ಮದನ್ಮತ್ತನಾದ ದುರ್ಯೋಧನ ಕಣ್ಣೆತ್ತಿಯೂ ಸಹ ನೋಡಬೇಕು. ಇವನಿಗೆ ಎಷ್ಟು ದುರಹಂಕಾರ ಇರಲಿ. ಈಗ ನನ್ನ ಪಾದದಿಂದ ಭೂಮಿಯಲ್ಲಿ ಮೆಟ್ಟಿ ತಾನಾಗಿಯೇ ಬಂದು ನನ್ನ ಪಾದಗಳಿಗೆ ನಮಸ್ಕರಿಸುತ್ತಾನೆ. ಯೋಗ ಮಾಡಿ ಜಾಗೃತರಾಗು. ಎಂತ ಭ್ರಾಂತು! ಸಾರ್ವಭೌಮ ಚಕ್ರವರ್ತಿ ಆದ ನೀನು ದೂತನಾಗಿ ಬಂದಿರುವ ನನ್ನ ಪಾದಗಳಿಗೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರ್ತಿದ್ದೇನಲ್ಲ. ಕೃಷ್ಣ, ದುರ್ಯೋಧನ ಅಟ್ಟಾಸವನ್ನು ಮೆಟ್ಟಿ ದಿಟ್ಟೆಟ್ಟಗಾಲೆಯ ಮೆಟ್ಟು ಬಯಲು ಜಲದಿಂದಲೇ ಬಾಳಿ ಜಲದಿಂದಲೇ ಬದುಕಿ ಜಲದಿಂದಲೇ ಹಸ್ತಿನಾವತಿರ್ತ ಸಿಂಹಾಸನದ ಈ ಚಲದಂಕಮಲ್ಲ ಗೋಪಾಲಕನಾದ ನಿನ್ನ ಪಾದಕ್ಕೆ ನಮಸ್ಕರಿಸುವುದೇ? ಕೃಷ್ಣ, ದೂತನಾಗಿ ಬಂದಿರುವ ನಿನಗೆ ದೂತ ಲಕ್ಷಣವಿರುವ ಇಲ್ಲ ಎಂದು ಅಡಿಯಿಂದ ಮುಡಿಗೆ ಪರೀಕ್ಷಿತ ಮಾತ್ರಕ್ಕೆ ನಮಸ್ಕರಿಸಿನೆಂದು ಹೆಮ್ಮೆ ಪಡಬೇಡ. ನಮಸ್ಕರಿಸುವ ಅವಶ್ಯಕತೆ ನನಗಿಲ್ಲ. ನೀನೀಗ ಪಾಂಡವರ ರಾಯಭಾರಿ. ಅತಿಥಿ ಸತ್ಕಾರ ನಮ್ಮ ರಾಜಧರ್ಮ. ಕೃಷ್ಣ, ದುರ್ಯೋಧನ ಬಾ ಕುಳಿತುಕೋ. ಗೋಪಾಂಗನ ನೋಡಿ ಬೇಸತ್ತಿರೋ ನಿನಗೆ ನನ್ನ ರಾಜ್ಯಸಭೆಯಲ್ಲಿ ನಡೆಯುವ ರಾಜನರ್ತಕ ನೋಡಿ ಸಂತೋಷ ಪಡು, ಇರಬಹುದು. ದುಶ್ವಾಸನ ನರ್ತಕಿಯನ್ನು ಬರಮಾಡು. ಯಾರಲ್ಲಿ ರಾಜನರ್ತಕಿಯನ್ನು ಬರಮಾಡಿ ಹಲೋ ಹಲೋ ಕರುನಾಳು ಕುರುಭೂಪ ರಾಗೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ವೀರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ವೀರ ಕರುನಾಳು ಕುರುಭೂಪ ರಾಜೇಶ್ವರ ಇನ್ನೊಂದು ಸ್ವಲ್ಪ ಮೈಕೋ ಹಲೋ ಹಲೋ ರಿಪು ಭಯಂಕರ ರೂಪ ಮನೋಹರ ಜಾಪ ವಿದ್ಯೆಯವಲ್ಲ ಕಳ್ಳನ ಪರಮಾಪ್ತ ರಿಪು ಭಯಂಕರ ರೂಪ ಮನೋಹರ ಜಾಪ ವಿದ್ಯೆಯವಲ್ಲ ಕಳ್ಳನ ಪರಮಾಪ್ತ ರಿಪು ಭಯಂಕರ ರೂಪ ಮನೋಹರ ರಿಪು ಭಯಂಕರ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ ಸೋದರ ಮಾವನ ಹಿತದಿ ಚತುರ
ಎಲ್ಲವ ಬಲ್ಲವ ಈ ಜಗಮಲ್ಲ 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 ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಕರುಣಾಳು ಗುರು ಭೂಪ ರಾಜೇಶ್ವರ ಮುಖೇಶ್ವರ ವೀರ ಕರುಣಾಳು ಗುರು ಭೂಪ ರಾಜೇಶ್ವರ ನೀಲವರ್ಣಧಾರಿ ಏ ಚಲುವ ನೀಲವರ್ಣಧಾರಿ ಏ ಚಲುವ ಕೊಳಲನಾದದಿ ಜಗವನೆಲ್ಲ ಮರುಳುಗೊಳಿಪ ಕೊಳಲನಾದದಿ ಜಗವನೆಲ್ಲ ಮರುಳುಗೊಳಿಪ ಹರಿ ಇನ್ನೊಮ್ಮೆ ಹೇಳಿ. ಭೀಮನಿಗಿವನು ಕಡುಬೈರಿ ನಮ್ಮ ಆ ಕೃಷ್ಣನಿಗಿವನು ಕಡುಬೈರಿ ನಮ್ಮ ಹಸ್ತಿನಪುರದೊಡೆಯ ಗದದಾರಿ ಭೀಮನಿಗಿವನು ಕಡುಬೈರಿ ನಮ್ಮ ಹಸ್ತಿನಪುರದೊಡೆಯ ಗದದಾರಿ ಇವನಿಗೆ ಸಾಟಿಯಾರಿಗರಿದರೆಯೊಳ್ ಇವನಿಗೆ
ರಾಜೇಶ್ವರ ವಂಶ ಕುಲ ತಿಲಕ ಮಕುಟೇಶ್ವರ ವೀರ ಕರುನಾಡು ಗುರು ಭೂಪ ರಾಜೇಶ್ವರ ಕರುನಾಡು ಗುರು ಭೂಪ ರಾಜೇಶ್ವರ ಕರುನಾಡು ಗುರು ಭೂಪ ರಾಜೇಶ್ವರ 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 ಸಭೆಗೆ ಬಂದ ಮುಖ್ಯ ಉದ್ದೇಶವನ್ನು ಈ ಸಭೆಯಲ್ಲಿ ತಿಳಿಸಬಹುದು. ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷಿಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದರು. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದೇ ನನ್ನ ಅಭಿಮತ. ಈ ದಿನ ಕುರು ಪಾಂಡವರ ರಾಜ್ಯ ಭವಿಷ್ಯ ಕಾರ್ಯವು ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ತಾವುಗಳು ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ಅನುಸರಿಸಿ ಗಮನಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ನೀವು ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಮ್ಮತ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತಿಳಿಸಿ ತೀರ್ಪು ಕೊಡಬೇಕಾಗಿದೆ. ಹಾಗೆ ಮಾಡದಿದ್ದಲ್ಲಿ ಮುಂದೆ ಒದಗಲಿರುವ ಭೀಕರ ಅನರ್ಥಗಳಿಗೆಲ್ಲ ನೀವೇ ಕಾರಣರು. ಈ ಪವಿತ್ರವಾದ ಭರತ ಭೂಮಿಯನ್ನು ಶಾಂತಿ ಎಂಬ ಮಂತ್ರದಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರವರ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ತೋಯಿಸುವಿರೋ, ಇವೆರಡರಲ್ಲಿ ಒಂದು ಪ್ರಶ್ನೆಯು ನಿರ್ಣಯಬೇಕಾಗಿದೆ. ಇದು ಕುರು ಪಾಂಡವರ ಅಸ್ತಿತ್ವ ನಾಸ್ತಿತ್ವ ಎಂದು ತಿಳಿಯಿರಿ. ಇನ್ನು ಮುಖ್ಯ ವಿಚಾರಕ್ಕೆ ಬರುತ್ತೇನೆ. ಪಾಂಡವರು ಕಪಟ ಜೂತದಲ್ಲಿ ಪರಾಜಿತರಾದ ಮೇಲೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಬಂದರಲ್ಲವೇ, ಇನ್ನು ನಿಮ್ಮ ವಾಗ್ದಾನವು ಒಂದು ಉಳಿದಿರುವುದು. ಪಾಂಡವರು ನನ್ನೊಡನೆ ಈ ರೀತಿ ಸಂದೇಶವನ್ನು ಕಳಿಸೋರು. ಆಡಿದಂತೆ ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು. ಇನ್ನು ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿ ಎಂದು. ಸಭಾಸದರೇ, ಕೇಳಿದ್ರ ಪಾಂಡವರ ವಿಚಾರಗಳನ್ನು ಬಾಲ್ಯತನದಿಂದಲೂ ನೀವು ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರತ್ವವನ್ನು ಮರೆಯಲು ಪಳನರು ಸಿದ್ಧರಾಗಿದ್ದಾರೆ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಇನ್ನೇ ಹೆಚ್ಚಿಗೆ ಹೇಳುವುದಾದರೆ ದುರ್ಯೋಧನ, ಕುರುಪಿತ ಭೀಷ್ಮರೇ, ಇದು ಯಾವ ನ್ಯಾಯ? ಭರತ ಭೂಮಿಗೆ ಸ್ವತಂತ್ರರಾರೋ, ಈ ಭರತ ಭೂಮಿಗೆ ಸ್ವತಂತ್ರರಾರೋ. ಕುರುಕುಲಕ್ಕೆ ಗುರುದ್ರೋಣರೇ, ಇದು ಯಾವ ಧರ್ಮ? ಕಪಟ ವಂಚನೆ ಮೋಸ ಅಟ್ಟಹಾಸ, ಕಪಟ ವಂಚನೆ ಮೋಸ ಅಟ್ಟಹಾಸ. ಅರಸುಕುಲ ಧರ್ಮ ನಶಿಸಿತೆ ಮಗರಾಜ, ಅರಸುಕುಲ ಧರ್ಮ ನಶಿಸಿತೆ ಮಹಾರಾಜ. ಧರಣಿಯಾಳಿದವರೆಲ್ಲ ಮಾರಳಿ ಬರರೋ, ಧರಣಿಯಾಳಿದವರೆಲ್ಲ ಮರಳಿ ಬರರೋ. ಸತಿ ಬೇಡಲು ಮಂದರಾಯ ಬಾರಿ. ದುರ್ಯೋಧನ, ಸತಿ ಬೇಡಲು ಬಂದರಾಯ ಬಾರಿ, ಭರತ ವಂಶ ಕುಲಾಂತಕನಲ್ಲ ವಯ್ಯ, ಭರತ ವಂಶ ಕುಲಾಂತಕನಲ್ಲ ವಯ್ಯ. ಯಮಸುತ ಭೀಮಾರ್ಜುನನ ಕುಲ ಸಹದೇವ, ಸಾಮಾನ್ಯದೆಂದರಿತು ಸಮರವ್ಯಸಗುವೆಯ ಮರುಳೇ. ಸಹೋದರರಿಗೆ ಸಮಭಾಗವನ್ನಿತ್ತು
ಸುಖದಿ ಬಾಳು ಸುಯೋಧನ. ಇನ್ನು ಆಚಾರ ವಿಚಾರಗಳನ್ನು ಕರ್ತವ್ಯಗಳನ್ನು ಪರಿಪಾಲಿಸುವುದು ಪ್ರಾಜ್ಞರಾದ ತಮ್ಮೆಲ್ಲರಿಗೂ ಸೇರಿದೆ. ತಾತ ತುಡುಕದಿರೈ ಸುಯೋಧನ, ತುಡುಕದಿರೈ ಸುಯೋಧನ, ತುಡುಕಿ ಕೆಡದಿರೋ ತಾತ ರಾಜ್ಯವನ್ನು ಕೊಟ್ಟು ಸುಖವಾಗಿ ಬಾಳಿದ ಅಭಿಮತ. ಹೌದು ಸುಯೋಧನ, ಭೀಷ್ಮರ ಉದ್ದೇಶವೇ ನನ್ನ ಉದ್ದೇಶ. ಇದಕ್ಕೆ ನಿಮ್ಮ ಉತ್ತರವೇನು? ದುರ್ಯೋಧನ, ಯಾರು? ಚಿಕ್ಕಪ್ಪ ವಿದುರಮಾಸ್ಯ. ನನಗೂ ಉಪದೇಶ ಮಾಡಲು ನೀನೊಬ್ಬನೇ. ನಿನ್ನ ಅರಣ್ಯ ರೋದನೆ. ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ ಸರಿ. ನಿನ್ನಂಥವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೆ ಏನು ಮಾಡಲಿ, ಕೆಡುವವರನ್ನು ನೋಡಿದಾಗ ಅವರಿಗೆ ಸದುಪದೇಶ ಮಾಡುವುದು ನಮ್ಮಗಳ ಕರ್ತವ್ಯ. ಕುಮಾರ, ನಾನೀಗ ಸುಮ್ಮನಿದ್ದರೆ ದೋಷ ಸಂಭವಿಸುವುದು. ಕೇಳುವನು ಕೇಳು. ಆಚಾರ್ಯ ದ್ರೋಣಾಚಾರ್ಯರಿಗಿಂತಲೂ, ಪಿತಾಮಹ ಭೀಷ್ಮನು ಹೇಳಿರೋದಕ್ಕಿಂತಲೂ ಮತ್ತು ಶ್ರೀ ಕೃಷ್ಣ ಪರಮಾತ್ಮನು ಹೇಳಿರೋದಕ್ಕಿಂತಲೂ ನಾನು ಹೆಚ್ಚಿಗೆ ಹೇಳಲಾರೆ. ಆದರೆ ಈಗ ಒಂದು ಮಾತು, ಸಂಧಿಗೆ ಈಗ ಸುಸಮಯ. ಹಠದಿಂದ ಅದನ್ನು ಕಳೆದುಕೊಳ್ಳಬೇಡ. ಸುಖ ಸಂಪತ್ತುಗಳು ಶಾಶ್ವತವಲ್ಲ. ಸಕಲ ರಾಜ್ಯವನ್ನು ನೀನೇ ಅನುಭವಿಸು. ನಿನ್ನ ಇಚ್ಛೆಯಂತೂ ಭೂಮಿಯನ್ನಾದರೂ ಪಾಂಡವರಿಗೆ ಕೊಡು. ಇದು ನನ್ನ ಅಭಿಪ್ರಾಯ. ವಿದುರ, ಈ ರೀತಿಯನ್ನು ಪಾಂಡವರಿಗೆ ಕೇಳುವುದಿಲ್ಲ. ನಿನಗಾಗಲಿ, ನನ್ನ ತಂದೆಗಾಗಲಿ, ಈ ಕೃಷ್ಣನಿಗಾಗಲಿ ನನ್ನಲ್ಲೊಬ್ಬನೇ ದೇಶ ಕಂಡು ಬರುವುದೇ? ಓ ಪಾಂಡವರಂತೆ ಕುಂತಿಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾಗಿ ಹೇಳಿ ಮುಗಿಸಿದೆ.
ಕೃಷ್ಣ, ಮಹಾನುಭಾವನಾದೇನು ನಿನ್ನ ದೂತತ್ವವನ್ನು ಬಲು ಸಾಗಾಣಿಯಾಗಿ ಹೇಳಿ ಮುಗಿಸಿದೆ. ನಿನ್ನ ಮೊದಲ ಮಾತಿಗೆ ಒಳಂಗೊಳ್ಳುವ ಬುದ್ಧಿನ ನಾನಲ್ಲ. ಕ್ಷತ್ರಿಯರ ಸೋಪಮಾನಿಕ ಸುನ್ನತಿಯ ಕೊಳಕು ನೀರಲ್ಲ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ, ದುರಾಭಿಮಾನ. ವಿಚಾರ ಮಾಡಕವಲ್ವೇಶ್ವರ. ಕೃಷ್ಣ, ಅದು ನನ್ನ ಮೊದಲೇ ಬಲ್ಲೆ. ಏನು ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಾವಾಸದ, ದುರಾಭಿಮಾನದ, ದುರಾಸೆಯದ ಆಗಲ್ಲ ಹೇಳಬೇಕು ಕೃಷ್ಣ. ಈ ದುರ್ಯೋಧನ ಸದಬೇಕಂತನಲ್ಲ. ಓ ನಿನ್ನ ಬಂಡ ಭೀಮ, ಅದು ದುರಾಗ್ರಹ. ಲೋಕೈಕ ವೀರನು ಅಂಗಾಧಿಪತಿ ಕಲಿಕರ್ಣನನ್ನು ವಧಿಸಬೇಕಂತನಲ್ಲ. ಓ ನಿನ್ನ ಸಿಕ್ಕಂಡಿ ಪಾತ್ರ, ಅದು ದುರಹಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತ ಕಪಟಿ ಸ್ನೇಹ ಬೆಳೆಸಿದ್ರಲ್ಲ ಓ ಪಾಂಡವರು, ಅದು ದುಸ್ಸಾವಾಸ. ನಾವೇ ಸಮರ್ಥರು, ಜಯಶಾಲಿಗಳು ಎಂದು ಉಬ್ಬಿ ಮೆರೆಯುತ್ತಿರಲ್ಲ ಓ ನಿನ್ನ ಪಾಂಡವರು, ಅದು ದುರಸ್ಯ. ಈ ದುರ್ಯೋಧನ ದುಸ್ವಾಸನನ್ನು ಪುರಿಗೈದು ಒಮ್ಮದೇ ಆದ ಧ್ವಜಪದಕ್ಕೆಯನ್ನು ಆರಿಸಬೇಕೆಂದು ಇಚ್ಛಿಸಿರಲ್ಲ ಓ ನಿನ್ನ ಪಾಂಡವರು, ಅದು ದುರಸ್ಯ. ಹೆಚ್ಚಾಗಿ ಏನು ಹೇಳೋದು ಕೃಷ್ಣ, ಈ ಏನು ಹೇಳಿದರು ಈ ದುರ್ಯೋಧನ ನಿರ್ಧಾರ ಚಲಿಸದು, ಚಲಿಸಲಾರದು, ಚಲಿಸಕೂಡದು. ಕಂಠ ಶೋಷಣೆಯಿಂದ ಆಗುವ ಪ್ರಯೋಜನವಿಲ್ಲ. ಹೊರಟು ಹೋಗು ಕೃಷ್ಣ, ಹೊರಟು ಹೋಗು. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿತು, ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿತು. ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುವ ಕೋಪ ಜ್ವಾಲೆಯು ಮಾತಿನಂತೆ ಶಾಂತವಾಗುವುದಿಲ್ಲ, ಶಾಂತಿಗೊಳ್ಳದು. ಸಹೋದರ, ದುಶಾಸನ, ಕೃಷ್ಣ, ಆ ನಿನ್ನ ಪಾಂಡವರೆಂಬ ಸೈನ್ಯ ಸಮೂಹವನ್ನು ಕಲಿತು ಬಿಡುವ ಗಂಡು ಕಲಿಗಳು ನಾವು. ಏನಿಲ್ಲಿಂದ ಹೊರಡು. ಅವ ದುರ್ಯೋಧನ, ಈ ಕೃಷ್ಣನು ಬಲು ಮಾಯಾವಿ, ಬಲು ಕಪಟಿ. ಇವನ ಮಾತಿಗೇನು ಒಳಪಟ್ಟ ಅರ್ಧ ರಾಜ್ಯವನ್ನು ಕೊಟ್ಟಿದ್ದ, ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣ. ಕಾರಣ ನಿನ್ನ ಅಭಿಮತ? ದುರ್ಯೋಧನ ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ. ಆ ನನ್ನ ಕಡು ವೈರಿಯಾದ ಅರ್ಜುನನ ಮೇಲಿನ ನನ್ನ ಹಾಗೆಯೇ ತೀರದ ಹೊರತು ಈ ರಾಜನಿಗೆ ಮೃಷ್ಟಾನವು ರುಚಿಸುವುದಿಲ್ಲ. ರಾಜೇಂದ್ರ, ಈ ಸಂಧಿಯು ಶಾಂತಿಯನ್ನು ಅಪೇಕ್ಷಿಸುವ ಇಂತಹ ವೃದ್ಧರಿಗೆ ಸ್ವಾಭಾವಿಕ, ಆದರೆ ನಮ್ಮಂತಹ ಕ್ಷತ್ರಿಯ ವೀರರಿಗಲ್ಲ. ಕಾರಣ ನೀನು ಅವರಂತೆ ಮಾತನಾಡುತ್ತಿರುವೆಯ. ಅರ್ಜುನನ ಮೇಲಿನ ವೈಯಕ್ತಿಕ ದ್ವೇಷದಿಂದ ಇಡೀ ಗುರುಕುಲವನ್ನೇ ಧ್ವಂಸ ಮಾಡ ಹೇಗೆ? ಇದು ನಿನ್ನ ಧರ್ಮವೇನೆಯೇ?
ಬಲೆ ಬಲೆ ಕಣ್ಣ, ಕುಲದಲ್ಲಿ ಕೀಳಾದರೂ ಛಲದಲ್ಲಿ ನಿನ್ನದೇ ಮೇಲುಗೈ. ಕುಲದಲ್ಲಿ ಕೀಳಾದರೇನು ಕೃಷ್ಣ? ಕುಲದಲ್ಲಿ ಕೀಳಾದರೇನು ಕೃಷ್ಣ? ಆ ನಿನ್ನ ಪ್ರಾಣ ಮಿತ್ರನಾದ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿರುವೆಲ್ಲ. ಈ ನಿನ್ನ ಧರ್ಮಕ್ಕಿಂತ ಈ ನನ್ನ ಸ್ವಾಮಿಗಾಗಿ ತನು ಮನ ಧನಗಳನ್ನು ಅರ್ಪಿಸಲು ಸಿದ್ಧನಿರುವ ನನ್ನ ಧರ್ಮವು ಎಷ್ಟೋ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿ ಒಪ್ಪುವುದಿಲ್ಲ. ಓಹೋ, ಮೇರೆ ಮೀರಿತು. ಈ ಮದನ್ಮತ್ತರಾದ ಇವರೊಡನೆ ಮಾತಾಡುವುದೇನುತ್ತ, ಆದರೂ ಒಂದು ಮಾತನ್ನು ಹೇಳುವನು ಕೇಳಿಸಿ ಯೋಧನ. ಮಾಧವನ ಕಂಠವು ಬೀರಂತಾಗಿರುವುದು. ಓಹೋ, ಮೇರೆ ಮೀರಿತು. ಈ ಮದನ್ಮತ್ತರಾದ ಇವರೊಡನೆ ಮಾತಾಡುವುದೇನುತ್ತ, ಆದರೂ ಒಂದು ಮಾತನ್ನು ಹೇಳುವನು ಕೇಳಿಸಿ ಯೋಧನ. ಭಾರತ ಭೂಮಿ ಸದಸಿ ದುರಾಶ ಸಮಾನ ಸೌರ್ಯ ಸಾಗಸದಿ ರೋಧಿಸುವ ಸರೋವರ ನಿರಾಕರಿಸದಿರೈ. ಭಾರತ ಭೂಮಿ ಸದಸಿ ದುರಾಶ ಹೇ ದುರಾಶ. ದುರ್ಯೋಧನ ಕರೆಸಿ ಗಣಿ ಅನುಜಾತರ. ದುರ್ಯೋಧನ ಕರೆಸಿಗಲಿ ಅನುಜಾತರ ದರೆಯನ್ನಿತ್ತು ಖ್ಯಾತಿ ಪಡೆ ಸುಳ್ಯಾರು ವೀರ. ದರೆಯನ್ನಿತ್ತು ಖ್ಯಾತಿ ಪಡೆ ಸುಳ್ಯಾರು ವೀರ. ವೈರವನು ನೀರಿಲ್ಲಿ ಸೈರಣಯ ತಾಳೈ. ದುರ್ಯೋಧನ ವೈರವನು ನೀರಿಲ್ಲಿ ಸೈರಣಯ ತಾಳೈ. ಬಾಳೈ ಬಲು ಧರ್ಮ
ಗುರು ಹಿರಿಯರನ್ನು ಬಂಧು ಬಾಂಧವರನ್ನು ಒಂದು ಸಾರಿ ದೃಷ್ಟಿಯನ್ನು ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡುವೆ ಏಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸೋರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸೋರು. ಅವರಿಗೆ ನಿಮ್ಮ ಸ್ನೇಹ ಮಮತೆ ಯಾವುದೂ ಬೇಡ. ಅವರ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪದಿದ್ದರೂ ಅವರ ಇಷ್ಟವನ್ನಾದರೂ ನೆರವೇರಿಸು, ಸಂಧಿಗೆ ಸಮ್ಮತಿಸು. ಈ ದಾನವ ಬೀಜಿ ವೇದಪತಿಯು ಈ ಪಾಂಡವರ ಸಲುವಾಗಿ ಅಲ್ಲ, ಮತ್ತಾರ ಸಲುವಾಗಿ, ನಿಮ್ಮೆಲ್ಲರ ಸಲುವಾಗಿ ಮುಂದೆ ಒದಗಲಿರುವ ಭೀಕರ ಯುದ್ಧದಲ್ಲಿ ಈ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡುವೆನು. ಭಿಕ್ಷಾ ಪ್ರದಾನ ಮಾಡುವ ಪರಮೇಶ್ವರ. ಇದರಲ್ಲಿ ನನ್ನ ಅಪರಾಧವೇನಿದೆ ಅಂತನ ಪಾಂಡವರು ಜೂಜಾಡಿ ಸಕಲ ಸಂಪತ್ತನ್ನು ಕಳೆದುಕೊಂಡಿತು ಅಧರ್ಮವಾದ ಕಾರಣವೇ? ಧರ್ಮ ಪರಿಪಾಲನೆಗಾಗಿ ವನವಾಸ ಅಜ್ಞಾತವಾಸ ಮುಗಿಸಿತ್ತು ಅಧರ್ಮವಾದ ಕಾರಣವೇ? ಕೃಷ್ಣ, ದುರ್ಯೋಧನ, ಧರ್ಮ ಬೀರುಗಳಾದ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಭಾರವು ನನ್ನಿಂದಾಗದು. ಧರ್ಮ ಬೀರುಗಳಾದ ಪಾಂಡವರಿಗೆ ಈ ವಿಸ್ತಾರವಾದ ರಾಜ್ಯವನ್ನು ಒಪ್ಪಿಸಲಾಗದು. ಯುದ್ಧದ ಭಯವನ್ನು ತೋರಿವೆ ಜನಾರ್ದನ. ಯುದ್ಧ ಕ್ಷತ್ರಿಯ ಧರ್ಮ, ಅರ್ಥ, ಕೋಮ, ಜೀವನದ ಏಕಮಾದ ಸಾರ್ಥಕ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡದಾಗದು. ದುರ್ಯೋಧನ, ನಿನ್ನ ಅಭಿಷವು ಯುದ್ಧವೇ ಆದರೆ ನೀನು ಅಗತ್ಯವಾಗಿ ಅದನ್ನೇ ಹೊಂದುವೆ. ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಕುರುಕುಲ ಕಳಂಕ ಸ್ವರೂಪನೇ. ನೀನು ಮಾಡಿದ ಅಪರಾಧಗಳೆಷ್ಟು? ನೀನು ಮಾಡಿದ ಅಪರಾಧಗಳು ಅನಂತ್ಯ, ಅಗಣ್ಯ, ಅಭೋಗ. ಅಂದರೆ ಹಿಂದೆ ರಾಜಸೂಯೋಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರಗಿದೆ. ಅರಗಿನ ಮನೆ, ಲಾಕ್ಷಾಗೃಹ ಜಾಗನ, ವಿಷಭೋಜನ, ಸರ್ಪಬಂಧ, ಅಲ್ಲದೆ ಏಕಚಕ್ರದಲ್ಲಿ ಕುಂತಿಗಾದ ಮಾನಭಂಗ. ಅದು ಅಲ್ಲದೆ ಶಕುನಿಯ ಸಲಹೆಯಂತೆ ಸಹೋದರರ ಪತ್ನಿಯನ್ನು ಎಳೆದು ತಂದು ಈ ರಾಜಸಭೆಯಲ್ಲಿ ಮಾನಭಂಗ ಮಾಡದ ಈ ನೀಚ ಕೃತ್ಯವು ಪ್ರಳಯದ ಧೂಮಕೇತುವನಂತೆ ನಿನ್ನನ್ನು ಹಿಂಬಾಲಿಸುವುದನ್ನು ಮರೆಯಬೇಡ. ದುರ್ಯೋಧನ, ಈ ಭೀಷ್ಮ, ದ್ರೋಣ, ಗುರು ಹಿರಿಯರ ಮಾತನ್ನು ನಿರಾಕರಿಸಿ ಅನ್ಯಾಚಾರಗಳಿಗೆ ಹೆಸರಿಗೆ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸದು. ಅದು ನಿನ್ನ ಭ್ರಮೆ. ಕೇಳು ಕೃಷ್ಣ, ಕೆಟ್ಟದ ಕಡೆದಾಗಿ ಕಾಡಲೇ ಕಟ್ಟಬೇಕೆಂದ ಈ ಕೆಚ್ಚದ ಕಟ್ಟಾಳನ್ನು ಕಂಡು ಕೆಣಕಿ ನಾಕಿ ನೆಚ್ಚಲಲ್ಲ ಓ ನಿನ್ನ ಪಾಂಡವದ ಪಾಂಚಾಲಿ. ಒಂದೇ ತೊಟ್ಟದ ಕೃಷ್ಣ ಈ ಛಲದ ಕವಚವನ್ನು ಭೂತ ಪ್ರೇತಗಳ ಒಡೆಯನಾದ ಓ ಭೂತನಾಥೇಶ್ವರನೇ ಕಾಲ್ ಕೆರೆದ ಸರಿ ಈ ಕಲೆ ನಿರ್ಮಿತವಾದ ರತ್ನ ಸಿಂಹಾಸನ ಕುರುಕ್ಷೇತ್ರ ರತ್ನ ಕೋಡಿಯಲ್ಲಿ ಕೊಚ್ಚಿ ಹೋದರೂ ಸರಿ ಈ ಛಲದಂಕ ಮಲ್ಲ ಅಭಿಮಾನದ ನಾನು ಕುರುಕ್ಷೇತ್ರ ಬಸವನ ಮಣ್ಣಲ್ಲಿ ಮಣ್ಣಾಗಿ ಹೋದರೂ ಸರಿ. ಜಲವನ್ನು ಬಿಡೆ, ಜಲವನ್ನು ಕೊಡೆ. ದುರ್ಯೋಧನ, ಕುರುಕ್ಷೇತ್ರದಲ್ಲಿ
ಗೆದ್ದರೆ ಕುರುಕುಲದ ವಿಜಯ, ಸತ್ತರೆ ಸತ್ತರೆ ಕುರುಭೂಮಿಯಲ್ಲಿ ವೀರ ಸ್ವರ್ಗ. ಹೋಗು ಕೃಷ್ಣ ಹೋಗು. ಇದು ಕೌರವರ ರಾಜಸಭೆ ಅಲ್ಲ, ಪಾಂಡವರ ಮಿತ್ರಕೂಟ. ನಡೆ, ನಾವು ಒಂದು ಕ್ಷಣನೂ ಇಲ್ಲಿ ಇದ್ರು ಇರಕೂಡದು. ಸಹೋದರ, ಸರಿಯಾಗಿ ಹೇಳಿದೆ. ಈ ಶತ್ರುಗಳ ಮಧ್ಯೆ ನಮಗೆ ಕೆಲಸ. ನಡೆ ಹೋಗೋಣ. ಈ ದುರ್ವರ್ತಕರನ್ನು ದಮನ ಮಾಡದ ಹೊರತು ಈ ನಿಮ್ಮ ಪ್ರಖ್ಯಾತ ವಂಶದ ಗೌರವವನ್ನು ಹೇಗೆ ರಕ್ಷಿಸಬಹುದು? ಈ ನಿಮ್ಮ ಕಣ್ಮುಂದೆ ನಡೀತಿರುವ ಅತ್ಯಾಚಾರವನ್ನು ಇಚ್ಛಿಸುವ ಇಚ್ಛೆ ನಿಮಗಿದ್ದರೆ ಕೂಡಲೇ ದುರ್ಯೋಧನ, ದುಶ್ಯಾಸನ, ಶಕುನಿ ಈ ಮಾನವ ಕೋಟೆಯನ್ನು ಉತ್ತರಿಸುವ ಇಚ್ಛೆ ಆದರೆ ಕೂಡಲೇ ಈ ಕಾರ್ಯವನ್ನು ನಡೆಸಿ. ದುರ್ಯೋಧನ, ವಿದುರ, ಕುಮಾರನಲ್ಲಿ ಕುಮಾರನನ್ನು ಕರೆಯಿಸು. ಕುಮಾರ. ಯಾರು ನನ್ನನ್ನು ಕಳಿಸಿದವರು? ಅಮ್ಮ. ಕುಮಾರ, ಮಾತೆಯ ಮಾತನು ಪಾಲಿಸು. ನನ್ನೊಂದಿಗೆ ಮಾತನಾಡುವ ಇಚ್ಛೆ ನಿನ್ನಲ್ಲಿದೆ. ನಾನು ನಿನ್ನ ತಾಯಿ. ಅಗಣ್ಯರ ತೋಪವಾಸಗಳನ್ನು ಮಾಡಿ ನಿನ್ನನ್ನು ಪಡೆದಿರುವೆ. ನನ್ನ ಎದೆಯ ರಕ್ತವನ್ನು ಬಸಿದು ನಿನ್ನ ಸಲುಹಿರಿ. ನಿನ್ನ ಕಲ್ಯಾಣವೇ ದೇವರಲ್ಲಿ ಏಕಮಾತ್ರ ಭಿಕ್ಷುಕುಮಾರ. ಕಂದ, ನಿನ್ನ ಕಣ್ಣಲ್ಲಿ ಒಂದು ಹನಿ ಕಮ್ಮನೆ ಬಿದ್ದದ್ದು. ನನ್ನ ದೇಹದ ರಕ್ತವೇ ನಷ್ಟವಾದಿತ್ತೆಂದು ಭಾವಿಸಿದ್ದೆ. ಯುದ್ಧದ ಚಿಂತೆ ಬಿಡು. ಆ ಪಾಂಡವರೊಡನೆ ಸಂಧಿಗೆ ಸಮ್ಮತಿಸು. ನಿನ್ನ ಸುಖ ಸಂತೋಷಗಳನ್ನು ನೋಡುವ ಸಲುವಾಗಿ ಏಣಿಕಿರಬಹುದು, ಮಾತೃ ಪ್ರೇಮವೂ ಬತ್ತಬಹುದು. ಆದರೆ ನಕ್ಷತ್ರಗಳ ಎಣಿಕೆ ಇರಬಹುದು. ಮಾತೃ ಪ್ರೇಮವು ಕೌಸ್ತುಭ ರತ್ನಾಭವನ, ಸಮುದ್ರ ಮಂಥನದಿಂದ ಪುಟ್ಟಿದ ಅಮೃತ ಅಬೋಧ. ಬಾಲಕನಂತೆ ಅಮೃತವನ್ನು ಭೂಮಿ ಮೇಲೆ ಚೆಲ್ಲಬೇಡ. ಪಾನಮತ್ತನಾದ ಪಾಷಣದಂತೆ ಅಮೃತವನ್ನು ಭೂಮಿಯಲ್ಲಿ ನುಡಿಬೇಡ. ಚತುರ್ದಶ ಭವನಗಳಲ್ಲಿ ಹುಡುಕಿದರು ತಾಯಿಯಂತೆ ಬಂದು ವಿದೇಶಿ ಮತ್ತಾರು ದೊರಕುವುದೇ ನಿನಗೆ. ಕಂದ, ಯುದ್ಧದ ಚಿಂತೆಯನ್ನು ಬಿಟ್ಟು
ಆ ಪಾಂಡವರಿಗೆ ಸೇರಬೇಕಾದ ಅರ್ಧ ರಾಜ್ಯವನ್ನು ನೀಡಿ ಅವರೊಂದಿಗೆ ಸ್ನೇಹದಿಂದ ದರೆಯನ್ನಾಳು ಕುಮಾರ. ಅಮ್ಮ, ಪುನಃ ಅದೇ ಮಾತು. ನಾನು ನಿನ್ನ ಪುತ್ರನಾಗಿ ಎಣಿಸಿ ಕ್ಷತ್ರಿಯ ಜನ್ಮವನ್ನು ತಿಳಿಸಲೇ ಸಾಧ್ಯವಿಲ್ಲ ಕುಮಾರ. ಅಮ್ಮ. ಜಗತ್ತೆಲ್ಲ ಪ್ರತಿಫಲಿಸಿದ್ರು ಈ ದುರ್ಯೋಧನು ಆಗುವುದಿಲ್ಲ. ಕೃಷ್ಣ, ದುರ್ಯೋಧನ, ಇದು ನಿನ್ನ ಕೊನೆಯ ಸಂದೇಶ. ನಾವು ಸಮರದಲ್ಲಿ ದೀಕ್ಷಿಕರು. ಕುಮಾರ. ಅಮ್ಮ, ಪಾಂಡವರು ರಾಜ್ಯವನ್ನು ಅಪೇಕ್ಷಿಸಬೇಕಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶತ್ರುಗಳ ಆಸ್ಥಾನದಲ್ಲಿ, ಪ್ರತಿಕರ ವೀರ ಘೋಷದಲ್ಲಿ. ಇನ್ನು ನನಗೆ ಸಮಯ ಇಲ್ಲ, ನಾನಿಂದ ಬರುವೆ. ಸಮಯವೇ ಇಲ್ಲ. ಅಧರ್ಮ ಸುರಿಯಿಂದ ಉನ್ಮತ್ತನಾದವನಿಗೆ ಧರ್ಮಾಚರಣೆಗೆ ಸಮಯ. ಹಸಿದ ನಾಯಿಯಂತೆ ಮೃತ್ಯು ಬೆನ್ನಟ್ಟಿ ಬರುತ್ತಿರುವಾಗ ಮೂರ್ಖ ಸುಯೋಧನ ನೀನಿ ಸಮಯ ಎಲ್ಲಿಯುವುದು? ನೀನು ನಾಶ ಹೊಂದಿವೆ. ನಿನ್ನ ಸಂಗಡ ಕುರುಕುಲವೆಲ್ಲವೂ ನಾಶ ಹೊಂದುವುದು. ನಿನ್ನ ವೃದ್ಧ ಅಂಧಪಿತನ ಶೋಕ ಸಾಗರದಲ್ಲಿ ಮುಳುಗುವನು. ನಾನು ಮಾತ್ರ ಅನನ್ಯ ನಿರ್ಗತಿಗಳಾಗಿ ಅಳುತ್ತಾ ಈ ವಿಷದಮಯವಾದ ದೃಶ್ಯವನ್ನು ನೋಡಬೇಕಾಗಿರುವುದು. ದೇವ, ಇನ್ನು ಗಾಂಧಾರಿಯ ಲಲಾಟದಲ್ಲಿ ಇನ್ನು ಏನೇನು ಬರೆದಿರುವೆ ತಂದೆ, ಇನ್ನು ಏನೇನು ಬರೆದಿರುವೆ? ಅನರ್ಥವಾಯಿತು ಕೃಷ್ಣ, ಅನರ್ಥವಾಯಿತು. ಏಕೆ ವಿದುರ, ಏನಾಯಿತು? ದುಷ್ಟರಾದ ದುಶ್ಯಾಸನ ಮತ್ತು ದುರ್ಯೋಧನವರು ನಿನ್ನನ್ನು ಬಂಧಿಸಲು ಸಜ್ಜರಾಗಿರುವರು. ಅಸಂಭವ, ಅಸಂಭವ. ನಾನು ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರೋಧವಲ್ಲವೇ? ಏನು ದುರ್ಯೋಧನ ದರ್ಪ ಇಷ್ಟೊಂದು ಮಿತಿ ಮೀರಿತೆ? ವಾಸುದೇವ, ಆತ್ಮೀಯರಿಂದ ಪರಿತ್ಯಕ್ತವಾದ ಈ ಪಾಪಮಯವಾದ ರಾಜಸಭೆಯಲ್ಲಿ ಒಂದು ಕ್ಷಣವೂ ನಿಲ್ಲಬೇಡ ಸ್ವಾಮಿ. ಇಲ್ಲಿಂದ ಹೊರಟು ಹೋಗು ಪ್ರಭು, ಹೊರಟು ಹೋಗು. ರಾಜಮಹಿಷಿ, ನಾನು ಒಬ್ಬ ಸಾಮಾನ್ಯ ದುರ್ಯೋಧನಿಗೆ ಎದುರಿಲ್ಲಿಂದ ಪಲಾಯನ ಮಾಡಲಿ ತಾಯಿ. ಅದು ಎಂದಿಗೂ ಸಾಧ್ಯವಿಲ್ಲ. ಕಂಸ ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರನ್ನ ಸದಬಡಿದ ಅಂತಹ ನಾನು ಸಾಮಾನ್ಯ ದುರ್ಯೋಧನಿಗೆ ಎದುರಿ ಪಲಾಯನ ಮಾಡಲಿ ತಾಯಿ. ರಾಜಮಹಿಷಿ, ಈ ಚಕ್ರದಲ್ಲಿ ಎಷ್ಟು ಶಕ್ತಿ ಇದೆ ಎಂಬುದನ್ನು ನೀನು ಹರಿತಿರಬೇಕು. ಇದರ ಒಂದಲ್ಪ ವೃತ್ತದಿಂದ ಆಕಾಶದಲ್ಲಿನ ಗ್ರಹಕಾರಿಗಳು ಮಕ್ಕಳಾಡುವ ತಿರುವುಗಳಿನಂತೆ ಕುಣಿಯಲ್ಪಡುವು. ಇಂತಹ ಶತಕೋಟಿ ದುರ್ಯೋಧನರನ್ನು ನೆಲದಲ್ಲಿ ಬಿದ್ದು ಗತ ಪ್ರಾಣರಾಗಿರುವಾಗ ಒಬ್ಬ ಸಾಮಾನ್ಯನರಿಗೆ ಎದುರಿ ಭಯಭೀತನಾಗಲೇ ತಾಯಿ. ಅದೆಂದಿಗೂ ಸಾಧ್ಯವಿಲ್ಲ. ವಾಸುದೇವ, ಆಕಾಶ ಭೂಮಿಗಳ ಅಳೆದಂತ ಪಾದ ಕಾಳಿಂಗನ ಶಿರದಿ ಕುಣಿದಾಡಿದ ಪಾದ. ದಾನವಿ ಯಜುಪತಿಗೆ ಶತ್ರುಗಳ ಭಯ, ಗದಾ ಚಕ್ರಪಾಣಿಗೆ ವಿರೋಧಿಗಳ ಚಿಂತೆ, ಜಗತ್ ರಕ್ಷಕನಿಗೆ ಪರಪಕ್ಷದ ಪರಾಜಯ. ನಾನು ಭಯಕ್ಕಾಗಿ ಹೇಳುತ್ತಿಲ್ಲ ಪ್ರಭು. ಆ ನನ್ನ ನೀಚ ಕುಲಾಂಗನ ಪುತ್ರನ ಕೈಯಿಂದ ನನ್ನ ಗುರುವಿನ ಅವಹೇಳನವನ್ನು ನಾನು ಹೇಗೆ ಸಹಿಸಲಿ ಪ್ರಭು? ವಾಸುದೇವ, ನೀನು ಭಕ್ತರ ಆರಾಧಕನಲ್ಲವೇ? ಇದು ಈ ಭಕ್ತಳ ಪ್ರಾರ್ಥನೆ ಮನ್ನಿಸಿ ನಿನ್ನ ಚರಣದರಿಗೆ ಬೇಡುತ್ತೀನಿ ಪ್ರಭು. ಈ ಸ್ಥಾನವನ್ನು ತ್ಯಾಗ ಮಾಡು ಪ್ರಭು, ತ್ಯಾಗ ಮಾಡು. ರಾಜಮಹಿಷಿ, ಹೇಳು ತಾಯಿ, ಈ ದಿನ ನಿನ್ನ ಸಲುವಾಗಿ ನಾನು ಹೇಳಿಯಂತೆ ಪಲಾಯನ ಮಾಡುವೆ. ನಾನು ಯಾವ ಮಹತ್ತರವಾದ ಆಶೋತ್ತರಗಳನ್ನು ಇಲ್ಲಿಗೆ ಒತ್ತಿತ್ತು ತೊಂದನೋ ಅದು ದೀಪವನ್ನು ಮುಟ್ಟಿದ ಪತಕದಂತೆ ಕ್ಷಣಾರ್ಧದಲ್ಲಿ ಮರೆಯಾಯಿತು. ಆದರೂ ಚಿಂತೆ ಇಲ್ಲ ರಾಜಮಹಿಷಿ, ಈ ದಿನ ನಿನ್ನ ಸಲುವಾಗಿ ನಾನು ಹೇಳಿಯಂತೆ ಪಲಾಯನ ಮಾಡುವೆನು. ಎಲ್ಲಿಗೆ ಪಲಾಯನ? ನಿಲ್ಲುವಂತಹ ಶ್ರೀಕೃಷ್ಣನನ್ನು ಬಂಧಿಸಲು ಯಾರಿಂದ ಸಾಧ್ಯ?
ಗಗನದ ಚಂದ್ರನಿಗಾಗಿ ಕೈ ನೀಡಿದಂತೆ, ಇಡೀ ಭೂಮಂಡಲವನ್ನು ತಲೆ ಮೇಲೆತ್ತಲು ಪ್ರಯತ್ನಿಸಿದಂತೆ ನಿನ್ನ ಸರ್ವನಾಶಕ್ಕೆ ನೀನೇ ಕಾರಣನಾಗುವೆ. ನನ್ನ ಮಾತುಗಳನ್ನು ಕೇಳು ಕುಮಾರ. ಅಮ್ಮ, ನೀನಿನ್ನ ಅಂತ ಪಡೆದುಕೊಂಡು ಕುಮಾರ, ಸಾಗರ ತೆಗೆದುಕೊಂಡು ಈ ಕೃಷ್ಣನನ್ನು ಬಂದಿತು. ಈ ನಿನ್ನ ಮಾಯನಾಟಕವನ್ನು ನನ್ನಲ್ಲಿ ತೋರಬೇಡ. ಯಾರನ್ನು ಬಂಧಿಸುವ ಮಂದಮತಿಗಳಿರ? ನನ್ನ ಮಾತನ್ನು ತಿರಸ್ಕರಿಸಿಬಿಟ್ಟು ಆ ಕುರುಕಲ್ಲ ಕಳಂಕ ಸ್ವರೂಪನೇ. ಪುರಸ್ಕಾರದ ಸಂದೇಶ ತಿರಸ್ಕರಿಸುವುದು ಅನುಚಿತವಾದ ಎದುರಂತ ಸ್ವರೂಪ. ಇದು ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ನಾವೇಕರಿಸಬೇಕು. ಕೃಷ್ಣನನ್ನು ಬಂಧಿಸು. ಯಾರನ್ನು ಬಂಧಿಸಿರೋ ಮಂದಮತಿಗಳಿರ? ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಕಟ್ಟಿ ನೆಚ್ಚಿಸಿದ್ರ ಅದು ನಿಮ್ಮಿಂದ ಸಾಧ್ಯವಿಲ್ಲ, ವ್ಯರ್ಥ. ಹಾಗಾದರೆ ಈಗ ನನ್ನನ್ನು ಬಂಧಿಸಿ ಯೋಗಮಾಯೆ ಜಾಗೃತಲಾಗು. ಕೃಷ್ಣ, ಎಲ್ಲಿ ಕೃಷ್ಣನು? ಎಲ್ಲಿ ಆ ಕೃಷ್ಣನು? ಅನುರಾಧ, ಎಲ್ಲಿ ಆ ಕೃಷ್ಣನು? ಅನುರಾಧ, ಕೃಷ್ಣನು ಎಲ್ಲಿ ಹುಡುಕಿದವನ ಬನ್ನಿ. ಸಹೋದರ, ನಡೆದು ಹೋಗೋಣ. ಕಾರಣ ನನ್ನ ಸಂಕಟ ಬರುತ್ತೆಯಾ? ಆಗಬಹುದು ಪರಮಾತ್ಮ.
ಕುಲಹೀನನಲ್ಲಿ ಕಂಡುಬರುವ ಗುಣಲಕ್ಷಣಗಳು ನಿನ್ನಲ್ಲಿ ಕಂಡುಬರುವೇ ಕರ್ಣ. ದೇವ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವು ಈ ಪ್ರಪಂಚವೇ ಮರೆಯುವಂತಿಲ್ಲ ಮಾಧವ. ಕರ್ಣ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಭಗವಾನ್ ಸೂರ್ಯದೇವನೇ ನಿನ್ನ ಜನಕ. ಆ ಪರಮ ಭಾಗ್ಯವತಿಯಾದ ಕುಂತಿದೇವಿಯೇ ನಿನ್ನ ಹಡದೆ ತಾಯಿ. ಆ ಪಾಂಡವರು ನಿನ್ನ ಸಹೋದರಾಗಬೇಕು ಕರ್ಣ. ಶಿವ ಶಿವ, ಇದೇನಾಶ್ಚರ್ಯ! ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ಆಡತಕ್ಕವನಲ್ಲ. ಆದರೆ ಇದನ್ನು ಹೇಗೆ ನಂಬಲಿ? ಶ್ರೇಷ್ಠವಾದ ಚಂದ್ರವಂಶವು ನನ್ನ ವಂಶವೇ. ಭಗವಾನ್ ಸೂರ್ಯದೇವನು ನನ್ನ ಜನಕನೇ. ಕುಂತಿದೇವಿ ನನ್ನ ಎತ್ತ ತಾಯಿಯೇ. ಆ ಪಾಂಡವರು ನನ್ನ ಸಹೋದರರೇ. ಓಹೋ, ಇದು ಯುದ್ಧ ಕಾಲ. ನೀನು ಆ ಪಾಂಡವರ ಪಕ್ಷಪಾತಿ. ಈ ಯುದ್ಧದಲ್ಲಿ ಅವರ ತಲೆ ಕಾಯುವುದಕ್ಕೋಸ್ಕರ ಮಾಧವ. ಕಾರಣ ನನ್ನ ಮಾತನ್ನು ಸತ್ಯವೆಂದು ಹಿಂದೆ ನಿಮ್ಮ ತಾಯಿಯಾದ ಕುಂತಿ ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸರಿಂದ 5 ಮಂತ್ರಗಳನ್ನು ಪಡೆದಿದ್ದಳು. ಆ ಮಂತ್ರವು ಫಲಿಸುವುದೋ ಇಲ್ಲವೆಂದು ಸೂರ್ಯ ಮಂತ್ರವನ್ನು ಜಪಿಸಲು ಆಗತಾನೆ ನೀನು ಜನಿಸಿದೆ. ಕನ್ನಿಕೆ ಇದ್ದಾಗಲೇ ಕಂದನನ್ನು ಹಡೆದ ನಂತರ ಲೋಕೋಪವಾದಕ್ಕೆ ಹೆದರಿ ಗಂಗೆಯಲ್ಲಿ ನಿನ್ನನ್ನು ತೇಲಿಬಿಟ್ಟರು. ಅನಂತರ ನಿನ್ನನ್ನು ಸಾಕಿದರು. ಕಾರಣ ಹೇಳುವನ ಕೇಳು. ಈಗಲೂ ನೀನು ನನ್ನ ಸಂಗಡ ಬಾ. ಪಾಂಡವರನ್ನು ಕೌರವರನ್ನು ನಿನ್ನ ಪಾದ ಮೇಲೆ ಕೆಡುವನು. ಅವರಿಂದಲೂ ಸಾಮಂತ ರಾಜರಿಂದನು ಓಲೈಸಿಕೊಂಡು ಈ ಹಸ್ತಿನಾವತಿ ರತ್ನ ಸಿಂಹಾಸವನ್ನೇರಿ ರಾಜ್ಯಭಾರ ಮಾಡುವಂತೆ ಬಾ ಕರ್ಣ. ಕರ್ಣ
ನಿನ್ನ ಮಾತುಗಳನ್ನು ಸತ್ಯವೆಂದು ನಂಬಲು ಸಹಜವಾದ ಆಧಾರವೇನು ಪರಮಾತ್ಮ? ಕರ್ಣ, ಆಧಾರ ಬೇಕೇ? ನಿನ್ನ ಕರ್ಣದಲ್ಲಿ ಹೊಳೆಯುತ್ತಿರುವ ಕರ್ಣ ಕುಂಡಗಳನ್ನು ನೋಡು. ಶಿವ ಸೂರ್ಯನ ವರಬಲದಿಂದ ಹುಟ್ಟಿದ ನಿನಗೆ ನಿನ್ನ ಮುಖಕ್ಕೂ ಮಲವು ಸೂರ್ಯನಂತೆ ಕಂಗೊಳಿಸುತ್ತಿರುವುದು ನೋಡು. ಇದಕ್ಕಿಂತ ಆಧಾರ ಬೇಕೇ? ಪರಮಾತ್ಮ, ನಾನು ಕುಂತಿದೇವಿಯ ಪುತ್ರನದ ಪಕ್ಷದಲ್ಲಿ ಆ ಭೀಮಾರ್ಜುನರು ನನ್ನನ್ನು ನೋಡಿದಾಗಲ್ಲ, ಹೇ ಸೂತ, ಈನ ಕುಲದವನೇ ಎಂದು ಜರಿಯುರಲ್ಲ. ನಾನು ಇಂಥವನೇ ಎಂದು ಅವರಿಗೆ ತಿಳಿಯದೇ ಪರಮಾತ್ಮ. ತಿಳಿಯದು ಕರ್ಣ. ನಿಮ್ಮ ತಾಯಿಗೂ ಪಾಂಡವರಿಗೂ ಯಾರಿಗೂ ಸಹ ತಿಳಿಯದು. ನಿಮ್ಮ ತಾಯಿಯಾದ ಕುಂತಿಯು ನಿನ್ನನ್ನು ಕಂಡಾಗಲಿಲ್ಲ. ದೇವ, ಈ ಕರ್ಣನ್ಯಾರು? ಈತನನ್ನು ನೋಡಿದರೆ ನನಗೆ ಬಹಳ ಮರುಕು ಉಂಟಾಗಲು ಪದೇ ಪದೇ ಕೇಳುತ್ತಿದ್ದಳು. ಈಗ ತಾನೇ ನಿನ್ನ ಜನ್ಮ ರಹಸ್ಯವನ್ನು ತಿಳಿಸಿ ಬಂದಿದ್ದೇನೆ. ನೀನು ಗಂಗಾ ತೀರಕ್ಕೆ ಹೋಗು, ಅಲ್ಲಿ ನನ್ನ ಹೆತ್ತ ತಾಯಿ ಸಿಕ್ಕೋಳು. ಕರ್ಣ, ನಿನ್ನನ್ನು ನೋಡಲು ಬಹು ಸಂತೋಷದಿಂದ ಬರುವಳು. ಆಕೆಯ ಮನಸ್ಸನ್ನು ನೋಯಿಸಬೇಡ. ನಾನು ಬಂದು ಬಹಳ ವೇಳೆಯಾಯಿತು, ನಾನೇನು ಬರಲೇ? ಆಗಬಹುದು ಪರಮಾತ್ಮ. ಆಶ್ಚರ್ಯ, ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ಆಡತಕ್ಕವನಲ್ಲ. ಆದರೆ ಇದನ್ನೇ ನಂಬಲಿ. ಸತ್ಯಸಂಧನಾದ ಧರ್ಮನಂದನು ನನ್ನ ಸಹೋದರನೇ. 1000 ಆನೆಯ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನನು ನನ್ನ ತಮ್ಮನೇ. ಪಾರ್ಥ, ಅರ್ಜುನ, ಕಿರೀಟಿ, ಬಿಭತ್ಸು, ಧನಂಜಯ, ಸೌರ್ಯಸಾಚಿ, ಶ್ವೇತವಾಹನ, ಮಧ್ಯಮ ಪಾಂಡವ ಎಂಬ ಯಶನಾಮಾಂಕಿತನಾದ ಅರ್ಜುನನು ನನ್ನ ಒಳ ಹುಟ್ಟಿದವನೇ. ಹೇ ಅರ್ಜುನ, ಈ ನನ್ನ ಕೈಗಳಿಂದಲೇ ನಿನ್ನ ಶಿರವನ್ನು ತೆಗೆಯುವುದಾಗಿ ಪ್ರತಿಜ್ಞೆ ಮಾಡಿರುವನಲ್ಲ ಪಾರ್ಥ, ಪ್ರತಿಜ್ಞೆ ಮಾಡಿರುವೆನು. ಇನ್ನು ತೇಜೋಮೂರ್ತಿಗಳಾದ ನಕುಲ ಸಹದೇವರು ನನ್ನ ತಮ್ಮಂದಿರೇ. ಹೇ ದುರ್ವಿಧಿಯೇ, ಬಂಧು ವರ್ಗದವರು ಯಾರೆಂದು ತಿಳಿಯದೆ ವ್ಯಥೆ ಪಡುತ್ತಿದ್ದ ನನಗೆ ಇಂಥವರೇ ಎಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟ. ಈ ಸಂದಿಗ್ಧ ಸ್ಥಿತಿಯಲ್ಲಿ ಯಾರನ್ನ ತೊರೆಯಲಿ, ಯಾರೊಡನೆ ಸೇರಲಿ? ಅಯ್ಯೋ ವಿಧಿಯೇ. ಕಲಲಂ ಪಾಂಡು ಕುಮಾರರಂ ನಾ ಕೊಲ್ಲಲೇ, ದುರ್ಗೋತಮ್ಮಂದಿರಂ ನಾ ಕೊಲ್ಲಲೇ, ಕೊಲ್ಲದಾಂ ಬಿಟ್ಟೊಡೆ ದಾರುಣಿಯ ಕೌರವೇಶ್ವರನು ಸುಖ ಸಂಪದದಿಂದ ಬಾಳುವನೇ. ಚಲದಿ ಪಾರ್ಥನ ಶಿರವಂತರಿಸಿ, ಚಲದಿ ಪಾರ್ಥನ ಶಿರವಂತರಿಸಿ ಆನಂದವ ಸಲ್ಲಿಸಲಾಗದೆ. ಪಾರ್ಥನ ಘೋರ ಶರಕ್ಕೆ ನಾ ತುತ್ತಾಗಲೇ